ಏನು 3 ವರ್ಷ ಮಾನ್ಯ ಸಿದ್ದರಾಮಯ್ಯನವರು ಆಡಳಿತ ನಡೆಸಿ ಅವರೀಗ ರಾಜೀನಾಮೆ ಕೊಟ್ಟಿದ್ದಾರೆ. ಆ ತೆರೆದಾದ ಸ್ಥಾನಕ್ಕೆ ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಬಹುತೇಕವಾಗಿ ಮುಖ್ಯಮಂತ್ರಿ ಆಗೋದು ಖಚಿತಪಡಿಸಿದ್ದಾರೆ. ಹಾಗೆಯೇ ಅದರ ನೂತನ ಸಚಿವ ಸಂಪುಟದಲ್ಲಿ ನಮ್ಮ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಹಾಗೂ ವಿರಾಜಪೇಟೆ ಶಾಸಕರಾದಂಥ ಸಾಮಾನ್ಯ ಎಸ್ ಪೊನ್ನಣ್ಣನವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ನಾವೆಲ್ಲ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರು ಎಲ್ಲ ಸ್ನೇಹಿತರು ಬಂದು ನಾವು ಕೋಟೆ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಯಾಕೆ ಕೊಡಬೇಕು ಅಂತೇಳಿದ್ರೆ ಯುವಕರಾಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ಒಬ್ಬರು ಡಾಕ್ಟರ್ ಆಗಿದ್ದಾರೆ, ಒಬ್ಬರು ಲಾಯರ್ ಆಗಿದ್ದಾರೆ. 20-25 ವರ್ಷದಿಂದ BJP ಆಡಳಿತವನ್ನು ಏನು BJP ಭದ್ರಕೋಟೆ ಅಂತ ಅನಿಸಿಕೊಂಡಿದ್ದಾರನ್ನ ಈ ಯುವಕರು ಬಂದುಬಿಟ್ಟು ಒಳ್ಳೆ ಅಭಿವೃದ್ಧಿ ಮಾಡಿ ಒಳ್ಳೆ ಹೆಸರನ್ನು ತಂದುಕೊಟ್ಟಿದ್ದಾರೆ ಕೊಡಗಿಗೆ. ಆ ರೀತಿಯಲ್ಲಿ ನಾವು ಎಲ್ಲರೂ ಸೇರಿ ನಾವು ಮಹಾಗಣಪತಿಗೆ ಒಂದು ಅರ್ಚನೆ ಮಾಡಿ ಅವರಿಗೆ ಕೊಟ್ಟು ರಾಜ್ಯದಲ್ಲಿ ಸಚಿವ ಸಂಪುಟವನ್ನು ನಮ್ಮ ಡಾಕ್ಟರ್ ಮಂತ್ರಗೌಡರಿಗೂ ಎಸ್ ಪೊನ್ನಣ್ಣನಿಗೆ ನೀಡಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷಗಳಾಗಿರುವಂಥ ಈ ಸುಸಂದರ್ಭದಲ್ಲಿ ಒಂದು ಬದಲಾವಣೆಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ರಾಜೀನಾಮೆ ಕೊಟ್ಟಿರುವಂಥದ್ದು ಹಾಗೂ ಮುಂದಿನ ಒಂದು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಈರುವರು ಶಾಸಕರುಗಳಾದಂಥ ಶ್ರೀಯುತ ಪೊನ್ನಣ್ಣವರು ಹಾಗೂ ಡಾಕ್ಟರ್ ಮಂತ್ರಗೌಡರನ್ನು ಮುಂದಿನ ಸಚಿವ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿಗಳನ್ನಾಗಿ ಆಯ್ಕೆ ಮಾಡಬೇಕು ಅಂತ ಒಂದು ಕೋರಿಕೆ ಮೇಲೆಗೆ ಇವತ್ತು ಮಡಿಕೇರಿ ಬ್ಲಾಕ್ ಹಾಗೂ ಮಡಿಕೇರಿ ನಗರ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಶ್ರೀ ಕೋಟೆ ಮಹಾಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆನ ಸಲ್ಲಿಸುವ ಮುಖಾಂತರ ದೇವರಲ್ಲಿ ಒಂದು ಮನವಿಯನ್ನು ಮಾಡಿ ಇರುವರು ಕೂಡ ಮಂತ್ರಿಗಳಾಗಲಿಕ್ಕೆ ಅವಕಾಶ ಆಗಬೇಕು ಅಂತ ಕೇಳ್ಕೊಳ್ತಾ ಗೋಸ್ಕರ ಇವತ್ತು ಮಡಿಕೇರಿ ನಗರ ಹಾಗೂ ಬ್ಲಾಕ್ ನಗರ ಎಲ್ಲ ಸದಸ್ಯರು ಬಂದು ಒಂದು ಪೂಜೆ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ನಮಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ನಮ್ಮ ಇರುವರು ಶಾಸಕರು ಕೂಡ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿ ಆಯ್ಕೆಗೆ ಬರ್ತಾರೆ ಅಂತ ಹೇಳುವಂಥ ಆಶ್ವಾಸ ನಮಗಿದೆ.